ಅಲ್ಲಿ ಹೃದಯನು ಚಿಕ್ಕ ಹುಡುಗನಿಗೆ ಅವ್ರ ಗೀತಾ ಮಿಸ್ ಅಂತ ಹೇಳಿದ್ರೆ ತುಂಬಾ ಇಷ್ಟ. ಅವರು ಕೂಡ ಈ ಚಿಕ್ಕ ಮಕ್ಕಳ ಮೇಲೆಲ್ಲ ತುಂಬಾನೇ ಕೇರ್ ತಗೋತಾ ಇರ್ತಾರೆ. ಒಂದಿನ ಇವ್ ಸ್ಕೂಲ್ ಸೀನಿಯರ್ ಕಿಸ್ಕೊಟ್ರೆ ಮಕ್ಳು ಹುಟ್ಟುತ್ತೆ ಅನ್ನೋ ವಿಷಯನ ಶೇರ್ ಮಾಡ್ಕೊಳ್ತಾನೆ. ಅದ್ರ ನೆಕ್ಸ್ಟ್ ಡೇನೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇರುತ್ತೆ. ಅದ್ರಲ್ಲಿ ಹೃದಯ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದ ಅಂತ ಹೇಳಿ ಗೀತಾ ಮಿಸ್ ಬಂದು ಅವರಿಗೆ ಒಂದು ಮುತ್ತು ಕೊಟ್ಬಿಡ್ತಾರೆ. ಅದರಿಂದ ಮಿಸ್ ಅಲ್ಲಿ ಪ್ರೆಗ್ನೆಂಟ್ ಆಗ್ಬಿಡ್ತಾರೋ ಅಂತ ಹೇಳಿ ಪ್ರತಿದಿನ ಅವ್ರು ಹೊಟ್ಟೆನೆ ನೋಡ್ತಾ ಇರ್ತಾನೆ. ಈಗ ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗಿಸ್ಕೊಂಡ್ ಬಂದು ಸ್ಕೂಲಿಗೆ ಬಂದು ನೋಡಿದ್ರೆ ಗೀತಾ ಮಿಸ್ ಅಲ್ಲಿ ಪ್ರೆಗ್ನೆಂಟ್ ಆಗ್ಬಿಟ್ಟಿರ್ತಾರೆ. ಇವನೀಗ ಇದು ನಂದೇ ಮಗು ಅಂತ ತಿಳ್ಕೊಂಡು ಆವತ್ತಿಂದ ಗೀತಾ ಮಿಸ್ ನ ತುಂಬಾ ಜಾಗ್ರತೆಯಿಂದ ನೋಡ್ಕೊಳ್ತಾ ಇರ್ತಾನೆ. ಒಂದಿನ ಅವಳ ಹಸ್ಬೆಂಡ್ ಇದ್ದ ಟೈಮ್ ಅಲ್ಲಿ ಅವಳಿಗೆ ಪೇನ್ ಶುರು ಆಗ್ಬಿಡುತ್ತೆ. ಸದ್ಯ ಇವರು ಕೂಡ ಗೀತಾ ಮಿಸ್ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮನೆಗೆ ಬಂದಿರ್ತಾರೆ. ಸೊ ಇವನೇ ಈಗ ಬೇಗ ಒಂದು ಆಟೋನ ಕರ್ಕೊಂಡ್ ಬಂದು ಮಿಸ್ ಹಾಸ್ಪಿಟಲ್ ಗೆ ಸೇರಿಸ್ತಾನೆ. ಅದೇ ಅವನು ಲಾಸ್ಟ್ ಟೈಮ್ ಗೀತಾ ಮಿಸ್ ನ ನೋಡಿದ್ದು ಅವರು ಕೆಲಸನ ಬಿಟ್ಟು ಊರ್ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಈಗ ಹೃದಯ ಬೆಳೆದು ಕಾಲೇಜ್ ನಲ್ಲಿ ಓದ್ತಾ ಇರ್ತಾನೆ. ಅಲ್ಲಿ ಬ್ಯಾಡ್ಮಿಂಟನ್ ಆಡೋದಕ್ಕೆ ಅಂತ ಹೇಳಿ ನಮ್ ಹೀರೋಯಿನ್ ಬರ್ತಾ ಇರ್ತಾಳೆ. ಅವಳು ನೋಡಿದ ತಕ್ಷಣ ತುಂಬಾ ಇಷ್ಟ ಆಗಿ ಅವಳನ್ನ ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವಳಿಗೋಸ್ಕರನೇ ಅವಳು ಹೋಗ್ತಾ ಇದ್ದ ಟ್ಯುಟೋರಿಯಲ್ ಗೆ ಇವನು ಕೂಡ ಸೇರ್ಕೊಳ್ತಾನೆ. ಅಲ್ಲಿಗ ಇಬ್ರು ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಒಂದಿನ ನಮ್ ಹೀರೋಯಿನ್ ಬರ್ಡೇ ಇರುತ್ತೆ. ಅವಳು ಈಗ ನಮ್ ಹೀರೋನ ಇನ್ವೈಟ್ ಮಾಡ್ತಾಳೆ. ಇವನು ಈಗ ಇದೇ ಒಳ್ಳೆ ಚಾನ್ಸ್ ಪ್ರಪೋಸ್ ಮಾಡೋದಕ್ಕೆ ಅಂತ ಹೇಳಿ ಗಿಫ್ಟ್ ತಗೊಂಡ್ ಬಂದ್ ನೋಡಿದ್ರೆ ಅಲ್ಲಿ ನಮ್ ಹೀರೋಯಿನ್ ತರನೇ ಇನ್ನೊಬ್ಳು ಇರ್ತಾಳೆ. ಸಮಂತ ಮತ್ತೆ ಸಂಯುಕ್ತ ಇಬ್ರು ಟ್ವಿನ್ಸ್. ಒಬ್ಳೇನೋ ಟ್ಯುಟೋರಿಯಲ್ ಗೆ ಬರ್ತಾ ಇದ್ರೆ ಇನ್ನೊಬ್ಳೇನೋ ಬ್ಯಾಡ್ಮಿಂಟನ್ ಆಡೋದಕ್ಕೆ ಬರ್ತಾ ಇರ್ತಾಳೆ. ಸೊ ಈಗ ಇಬ್ಬರಲ್ಲಿ ನಾನು ಯಾರು ಲವ್ ಮಾಡ್ತಿದ್ದೀನಿ ಅಂತ ಗೊತ್ತಾಗದೆ ಕನ್ಫ್ಯೂಸ್ ಅಲ್ಲಿ ಆ ಲವ್ನು ಕೂಡ ಡ್ರಾಪ್ ಮಾಡ್ಕೊಂಡ್ಬಿಡ್ತಾನೆ. ನೆಕ್ಸ್ಟ್ ಈಗ ನಮ್ ಹೀರೋ ಬೆಳೆದು ದೊಡ್ಡವನ್ ಆಗ್ತಾನೆ. ಈಗ ಒಂದಿನ ಕಣ್ಣಿಗೆ ಪ್ರಾಬ್ಲಮ್ ಆಗಿರುತ್ತೆ ಅಂತ ಹೇಳಿ ಹಾಸ್ಪಿಟಲ್ ಗೆ ಬಂದಿರ್ತಾನೆ. ಅಲ್ಲಿಗ ಅಮುದ ಅನ್ನೋ ಮೆಡಿಕಲ್ ಸ್ಟೂಡೆಂಟ್ ನ ನೋಡಿ ಲವ್ ಅಲ್ಲಿ ಬಿದ್ಬಿಡ್ತಾನೆ. ಇವಳ ಹತ್ರನು ಈಗ ಮಾತಾಡ್ಕೊಂಡು ತುಂಬಾ ಕ್ಲೋಸ್ ಆಗಿ ಮೂವ್ ಆಗ್ತಾನೆ. ಆದ್ರೆ ಅಮುದ ಒಂದಿನ ಎಜುಕೇಶನ್ ಎಲ್ಲ ಮುಗಿಸಿ ಊರಿಗೆ ಓಡ್ತಾಳೆ. ಅವ್ನ ಫ್ರೆಂಡು ಈಗ ಇವಳಿಗಾದ್ರೂ ಪ್ರಪೋಸ್ ಮಾಡ್ಬಿಡು ಅಂತ ಹೇಳಿ ಬಿಟ್ಬಿಟ್ಟು ಹೋಗ್ತಾನೆ. ಆದ್ರೆ ಇವನ್ ಮಾತ್ರ ಹೇಳೋದಕ್ಕೆ ಧೈರ್ಯ ಸಾಕಾಗದೆ ಕೊನೆಗೆ ಹೇಳೋದೇ ಇಲ್ಲ. ಅವಳು ಕೂಡ ಊರ್ನೇ ಬಿಟ್ಟು ಹೋಗ್ಬಿಡ್ತಾಳೆ. ನೆಕ್ಸ್ಟ್ ಈಗ ನಮ್ ಹೀರೋ ಫ್ರೆಂಡ್ ಗೆ ಮ್ಯಾರೇಜ್ ಸೆಟ್ ಆಗಿರುತ್ತೆ. ಅವನಿಗಲ್ಲಿ ಆಕಸ್ಮಿಕವಾಗಿ ಸಮಂತಾನ ನೋಡ್ಬಿಡ್ತಾನೆ. ಅವಳು ಕೂಡ ನಮ್ ಹೀರೋನ ನೋಡಿ ಮಾತಾಡ್ಸೋದಕ್ಕೆ ಹತ್ರಕ್ ಬರ್ತಾಳೆ. ಅವಳು ಈಗ ಅಕ್ಕನಿಗೆ ಮದ್ವೆ ಆಗಿ ಆಸ್ಟ್ರೇಲಿಯಾದಲ್ಲಿ ಸೆಟ್ಲ್ ಆದ್ವು ಅಂತ ಹೇಳ್ತಾಳೆ. ನಾನಿನ್ನು ಸಿಂಗಲ್ ನಾಸಾದಲ್ಲಿ ವರ್ಕ್ ಮಾಡ್ತಾ ಇದೀನಿ, ನಾಳೆನೇ ಫ್ಲೈಟ್ ಇದೆ, ನಾನು ಓಡ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಇವರು ಈಗ ಈಗಲಾದ್ರೂ ಇವಳಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಹೇಳಿ ಬೇಗ ಏರ್ಪೋರ್ಟಿಗೆ ಓಡೋದ್ರೆ